ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮೂಡಾ ಸೈಟ್ ಪಡೆದ ಆರೋಪ ಪ್ರಕರಣ MLC H. ವಿಶ್ವನಾಥ್ ವಿರುದ್ಧ ಸಚಿವ ಬೈರತಿ ಸುರೇಶ್ ಆರೋಪ ಮಾಡುತ್ತಿರುವ ವಿಚಾರದಲ್ಲಿ ಮೈಸೂರಿನಲ್ಲಿ H. ವಿಶ್ವನಾಥ್ ಇಂದು ಸುದ್ದಿಗೋಷ್ಠಿ ನಡೆಸಿ, ಬೈರತಿ ಸುರೇಶ್ ಒಬ್ಬ ರಿಯಲ್ ಎಸ್ಟೇಟ್ ಗಿರಾಕಿ, ಮಂತ್ರಿ ಥರ ವರ್ತನೆ ಮಾಡುವಂದರೆ ಕಂತ್ರಿ ಥರ ವರ್ತನೆ ಮಾಡ್ತಿದ್ದಾನೆ. ನನ್ನ ಹೆಸರನ್ನು ಪ್ರೆಸ್ ಮೀಟ್ನಲ್ಲಿ ಬೈರತಿ ಸುರೇಶ್ ಒತ್ತಿ ಹೇಳಿರುವ ಉದ್ದೇಶ ತಿಳಿಯುತ್ತಿಲ್ಲ. ಅನವಶ್ಯಕವಾಗಿ ನನ್ನ ಹೆಸರು ಹೇಳುವುದು ಸರಿಯಲ್ಲ. ಸುಳ್ಳು ಹೇಳಿದ ಸಚಿವರ ಮಾತಿಗೆ ಪಕ್ಕದಲ್ಲೇ ಕುಳಿತ CM ಚಪ್ಪಾಳೆ ಹೊಡೆಯುತ್ತಾರೆ. ಹಾಗಾದರೆ CM ಸುಳ್ಳು ಹೇಳುವವರನ್ನು ಸಮರ್ಥಿಸಿಕೊಂಡಂತೆ. ರಾಜ್ಯ ಸರ್ಕಾರ ಮುಡಾ ವಾಲ್ಮೀಕಿ ಹಗರಣದಲ್ಲಿ ತತ್ತರಿಸಿ ಹೋಗಿದೆ. ಮುಖ್ಯಮಂತ್ರಿಗಳು ಈಗ ಏಕಾಂಗಿಯಾಗಿದ್ದಾರೆ ಮತ್ತು ಭಯಗೊಂಡಿದ್ದಾರೆ. ಸಮರ್ಥಿಸಿಕೊಳ್ಳಲು ಯಾವುದ್ಯಾವುದೋ ವಿಷಯವನ್ನು ತರುತ್ತಿದ್ದಾರೆ. ಮೈಸೂರು ಮುಡಾ ಕಿತ್ತು ಹೋಗಿದೆ ಎಂದು ನೀವೇ ಹೇಳುತ್ತೀರಿ. ಕಿತ್ತು ಹೋಗಿರುವ ಮುಡಾವನ್ನು ಸರಿಪಡಿಸಬೇಕಲ್ಲವೇ? ಮುಡಾ ಕುರಿತು ಪ್ರೆಸ್ ಮೀಟ್ ಮಾಡಿದ್ದು ಸರ್ಕಾರಿ ಪ್ರಾಯೋಜಕತೆಯಲ್ಲಿ ಬಂದಿದ್ದು, ಇತಿಹಾಸದಲ್ಲಿ ಇದೇ ಮೊದಲು. ಸರ್ಕಾರದ ಪ್ರಾಯೋಜಕತ್ವದಿಂದ ಇದಾಗಿದೆ. ಅವರು ತಪ್ಪು ಮಾಡಿಲ್ವಾ, ಇವರು ಮಾಡಿಲ್ವಾ ಎಂದು ಪ್ರಶ್ನೆ ಹಾಕುತ್ತಿದ್ದಾರೆ. ಸಿದ್ದರಾಮಯ್ಯ ಅವರದ್ದು ಬಂಡತನ. ಜನಾದೇಶ ಪಡೆದ ಸರ್ಕಾರ ಬಂಡತನ ಪ್ರದರ್ಶಿಸಬಾರದು. ಯಾರನ್ನೋ ರಕ್ಷಣೆ ಮಾಡಲು ಯಾರದ್ದೋ ಹೆಸರನ್ನು ಹೇಳುತ್ತಿದ್ದಾರೆ. ಕೇವಲ JDS ಹಾಗೂ ನಮ್ಮ ಬಗ್ಗೆ ಮಾತನಾಡುತ್ತೀರಿ. ಕಾಂಗ್ರೆಸ್ನಲ್ಲಿ 50-50 ಸೈಟ್ ಪಡೆದವರ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ? ಹಿನಕಲ್ ಪಾಪಣ್ಣ ಅವರ ಮನೆಯವರಿಗೆ ಎಷ್ಟು ಸೈಟ್ ಹೋಗಿದೆ ಎಂದು ಹೇಳಲಿ ಎಂದು ಪ್ರಶ್ನಿಸಿದರು. ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ. ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ, ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ, ಬೆದರಿದ್ದಾರೆ, ಹೆದರಿದ್ದಾರೆ. ಏನನ್ನೋ ಸಮರ್ಥನೆ ಮಾಡಲಿಕ್ಕೆ ಹೋಗಿ ಯಾವ್ಯಾವುದನ್ನೋ ತೊಗೊಂಬತ್ತಾ ಇದ್ದಾರೆ. ದೇವೇಗೌಡರು ಸೈಟ್ ತೊಗೊಂಡಿಲ್ವೇನ್ರಿ? ಯಡಿಯೂರಪ್ಪನ ಮಕ್ಕಳು ತೊಗೊಂಡಿಲ್ವೇ? ಅವ್ರ ಮಕ್ಕಳು ತೊಗೊಂಡಿಲ್ವೇ? ದಿಸ್ ಇಸ್ ನಾಟ್ ದ ಕ್ವೆಶ್ಚನ್, ಮಿಸ್ಟರ್ ಸಿದ್ದರಾಮಯ್ಯ. ದ ಕ್ವೆಶ್ಚನ್ ಈಸ್ 50-50. 50-50ಯಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ? ಎಷ್ಟು ಜನ ತೊಗೊಂಡಿದ್ದಾರೆ? ಇವತ್ತು ದೊಡ್ಡ ಲೂಟಿ ಇವತ್ತು. ಸುಮಾರು 5,000 ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು. ಅದ್ರ ಬಗ್ಗೆ ನೀವು ಹೇಳಬೇಕು. ನೀವೇ ಹೇಳಿದ್ದೀರಾ ಮೈಸೂರು ಮೂಡಾ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ. ಕಿತ್ತೋಗಿರೋ ಮೂಡನ್ನು ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರ್ಗೋದು ನೀವು ಕತೆ? ನೋ, ಹಂಗಲ್ಲ ಇದು. ಮತ್ತು ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು, ನೀವು UD ಮಿನಿಸ್ಟ್ರು ಇನ್ಯಾರು ಕೂತಿದ್ದೀರಲ್ಲಿ, ಅದನ್ನು ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗಬೇಕಾಗಿತ್ತು. ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ಇರುವಂಥದ್ದು. ಐ ನೆವರ್ ಹರ್ಡ್ ದಿಸ್. ಸೊ ಅಲ್ಲಿಗೆ ನೀವು ಏಕಾಂಗಿ, ನಿಮ್ಮ ಜೊತೆ ಮಾಧ್ಯಮನೂ ಇಲ್ಲ, ಆ ಥರ ಆಗಿದೆ. ಎಲ್ಲಿದ್ದೀರಾ ಸಿದ್ದರಾಮಯ್ಯನವ್ರು ನೀವು? ಛೇ. ನೀವು ಮಾಡಿಲ್ವಾ? ಅವ್ರು ಮಾಡಿಲ್ವಾ? ಹೌದಪ್ಪ, ಹೌದು, ಅವರು ಮಾಡಿದ್ದಾರೆ ಅಂತಲೇ ನಿಮ್ಗೆ 135 ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು. ತಿರುಗಿ ನೀವು ಅದನ್ನೇ ಮಾಡ್ತೀರಿ. ನಿಮ್ಮನ್ನೇ ಯಾಕೆ ತರಬೇಕಾಗಿತ್ತು ಈ ರಾಜ್ಯ ಜನರು? ಇಲ್ಲಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ. ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು. ವಿರೋಧ ಪಕ್ಷ ಬಿಡಿ, ವಿರೋಧ ಪಕ್ಷ ಹೌದು, ವಿರೋಧ ಮಾಡೋದು ಬಂಡತನ ಮಾಡೋದು ಎಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ.
ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋರು. ಬಟ್ ಒಂದು ಸರ್ಕಾರ, ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು. ಒಳ್ಳೆಯದಲ್ಲ ಅದು, ನಾಡಿಗೂ ಒಳ್ಳೆಯದಲ್ಲ, ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ, ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರಲ್ಲಿ 5 ಗುಂಟೆ ಅಂತಿಲ್ಲ, ಅದಕ್ಕೆ ತಮಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀವಿ RTC. ನಾನು ಎಲ್ಲಿದೆ, ಯಾರ ಹೆಸರಿದೆ ಏನು ಅಂತ. ಸುಮ್ಮನೆ ನೀವು ಯಾರನ್ನೋ ರಕ್ಷಣೆ ಮಾಡೋಕ್ಕೆ ಹೋಗಿ, ಈಗ GT ದೇವೇಗೌಡರ ಹೆಸರು ಹೇಳಿದ್ರಿ, ಅವ್ರ ಹೆಸರು ಹೇಳಿದ್ರಿ, ಇವ್ರ ಹೆಸರು ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ನೀವು? ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ? ಹಿನ್ಕಲ್ ಪಾಪಣ್ಣ ಅವ್ರ ಮಗ ಅವ್ರು ಯಾಕೆ ಹೇಳ್ತಾ ಇಲ್ಲ ನೀವು? ಎಷ್ಟೆಷ್ಟು ಸೈಟ್ ಹೋಗಿದೆ ಯಾರ್ಯಾರಿಗೆ ಅಂತಂತೇಳಿ 50-50 ಅದು ವಿಚಾರ ಮಾತಾಡಿ ಸಿದ್ದರಾಮಯ್ಯ. ನೀವು 50-50ನಲ್ಲೇ 14 ಸೈಟು 50-50ನಲ್ಲೇ ನೀವು ಅದನ್ನು ಮಾತಾಡ್ರಿ ಅಂತ ಅಂದರೆ ಅಲ್ಲಪ್ಪ. ಇವತ್ತು ಜನ ಏನಂತಾರೆ ಗೊತ್ತೇನ್ರಿ? ಜನ ಏನಂತಾರೆ ನಿಮಗೆ? ನಿಮ್ಮ ಚೇಲಾಗಳು ಜನ ಏನು ಮಾತಾಡ್ತಾರೆ ತಿಳ್ಕೊಳಕ್ಕೆ ಬಿಡ್ತಾ ಇಲ್ಲ ನಿಮ್ಗೆ. ಇದನ್ನು ಏನು ಮಾತಾಡ್ತಾವ್ರಿ? ಏನಪ್ಪ, ಏನೋ ಬಡವ್ರಿಗೊಂದು ಸೋರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದರೆ ನಮಗೆ ಕೊಡೋದು ಬಿಟ್ಬಿಟ್ಟು ಅವನ ಹೆಂಡತಿ ಹೆಸರಿಗೆ ಬರ್ಸ್ಕೊಂಡವನಲ್ರಿ ಜನ ಮಾತಾಡ್ತಾವ್ರಿ. ನಾಚಿಗೆ ಹಿಡಿದಿತ್ತು, ನಾಚಿಗೆ ಹಿಡಿದು. ನನಗೆ ಗೊತ್ತಿರೋ ಹಂಗೆ ಸಿದ್ದರಾಮಯ್ಯ ತೀರಾ ಭ್ರಷ್ಟನೂ ಅಲ್ಲ, ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವನು. ಬಟ್ ಅದು ಯಾಕೆ ಹುಚ್ಚಿಡ್ಕೊಂಬಿಟ್ಟಿದೆ ಅವ್ರಿಗೆ ಏನೋ ಕತೆ. ಇವಾಗ 2ನೇ ಬಾರಿಗೆ ಈಗ ಹಾಗಿರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ರು. ನಾನು ಅವರೆಲ್ಲ ಒಟ್ಟಿಗೆ ಓದಿದವರು, ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವರು, ಒಟ್ಟಿಗೆ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು NS HR ಸೊಲ್ಯೂಷನ್ಸ್.